ಗೈಸ್, ನನ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಯಾವ ಫೋನ್ ನ ರಿವ್ಯೂ ಮಾಡಕ್ ಬಂದಿದ್ದೀನಿ ಅಂದ್ರೆ ವಿವೋ. ನಮ್ಮ ದೇಶದಲ್ಲಿ ಜಾಸ್ತಿ ಸೆಲ್ ಆಗೋ ಫೋನ್ ಅಲ್ಲಿ ವಿವೋನು ಕೂಡ ಒಂದು. ಇವಾಗ ಎಪಿಕ್ ಸೇಲ್ ನಡೀತಾ ಇರೋದ್ರಿಂದ ವಿವೋ ಫೋನ್ ಯಾವ್ಯಾವ್ದು ಆಫರ್ ಬಿಟ್ಟಿದ್ದಾರೆ, ಹಾಗೆ ಯಾವ್ಯಾವ್ದು ಚೆನ್ನಾಗಿದೆ, ಹಿಂದೆ ಪ್ರೈಸ್ ಏನೇನಿತ್ತು, ಇವಾಗ ಈ ಆಫರ್ಗೆ ತಗೋಬಹುದೋ ಬೇಡವೋ ಎಲ್ಲಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಫ್ರೆಂಡ್ಸು ಫ್ಯಾಮಿಲಿ ಯಾರು ಫೋನ್ ಅಥವಾ ಏನಾದ್ರು ಹುಡುಕ್ತಾ ಇದ್ರೆ ಅವ್ರಿಗೂ ಇದನ್ನ ಕಳಿಸಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಬನ್ನಿ ವಿಡಿಯೋ ಕಡೆ ಹೋಗೋಣ. ಫಸ್ಟಿಗೆ ವಿವೋ ಐತೆ. ವಿವೋ ಕಡೆ ಹೋಗಿದ್ವಿ. ಹ್ಮ್ ಫಸ್ಟಿಗೆ ವಿವೋ T5X 5G ಅಂತ ತೋರಿಸ್ತಾ ಇದೆ. ಇದು 22,000 ಇದೆ. ಸೊ ಒಳಗಡೆ ಹೋದ್ರೆ ಇದು ಬೇಸ್ ವೇರಿಯಂಟು 6 GB 128 GB. ನಾನು ಇದನ್ನ ಪ್ರಿಫರ್ ಮಾಡ್ತೀನಿ, 8 256 ತಗೊಳ್ಳಿ ಅಂತ. ಯಾಕೆಂದ್ರೆ 6 128 ತುಂಬಾನೇ ಹಳೇದಾಗೋಯ್ತು, ಸಾಲದು ಇಲ್ಲ. ಬನ್ನಿ ಪ್ರೈಸ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಪ್ರೈಸ್ ಇವಾಗ ಕರೆಂಟ್ ಪ್ರೈಸ್ 26,999 ಇದೆ. ಹಾಗೆ ಇದ್ರಲ್ಲಿ 26,999 ಎಷ್ಟಿದೆ ತೋರಿಸ್ತಾ ಇದೆ. ಹ್ಮ್ ಈಗ ಬೈ ಮಾಡ್ಬೋದಾ ಅಂದ್ರೆ ಬೇಡ. ಇದು ಫಸ್ಟ್ 22,999 ಅಂದ್ರೆ 23,000 ಇದೆ. ಓಕೆನಾ. ಇವಾಗ ಏಪ್ರಿಲ್ ಮೇ ಟೈಮಲ್ಲಿ 27,000 ಮಾಡಿದ್ದಾರೆ. ಮತ್ತೆ ಆಫರ್ ಬಂದು 27 ಇದೆ. ಈಗ ಸೇಮ್ 27 ಇದೆ. ಓಕೆನಾ. ಬಟ್ ನನ್ನ ಕೇಳಿದ್ರೆ ತಗೋಬೇಡಿ. ಇನ್ನೂ ಒಂದು ಏನಾದ್ರು ಬಿಗ್ ಬಿಲಿಯನ್ ಡೇಸ್ ಏನಾದ್ರು ಬಂದಾಗ ಇನ್ನೂ ಕಮ್ಮಿ ಆಗುತ್ತೆ ಇದ್ರ ಪ್ರೈಸು. ಇವಾಗ ಮಾಮೂಲಿ ಎಷ್ಟಿತ್ತು ಅಷ್ಟೇ ಇದೆ, 27,000 ಇದೆ. ನಿಮಗೆ 26,000 ಸಿಗುತ್ತೆ ಅಷ್ಟೇ. ಇದನ್ನ ಮಾತ್ರ ಬೈ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತ ಅಂದ್ರೆ ಇದ್ರ ಪ್ರೈಸ್ ನೋಡಿ ಇಲ್ಲಿ. ಫಸ್ಟ್ 23,000 ಇತ್ತು, ನೀವು 4,000 ಎಕ್ಸ್ಟ್ರಾ ಪೇ ಮಾಡ್ತಾ ಇದೀರ ಬರೀ ಒಂದ್ ತಿಂಗಳಿಗೆ. ಆಯ್ತಾ, ತಗೊಳಕ್ ಹೋಗ್ಬೇಡಿ. ನೆಕ್ಸ್ಟ್ ಫೋನ್ ಕಡೆ ಹೋಗೋಣ. ಸಾರಿ, ನೆಕ್ಸ್ಟ್ ವಿವೋ T5 Pro 5G. ಇದು ಆಫರ್ ಎಲ್ಲ ಹಾಕಿದ್ರೆ 31,000 ಬರುತ್ತೆ, 8 128. ಓಕೆ, ಬೇಸ್ ವೇರಿಯಂಟ್ ಇಂದ ರಿವ್ಯೂ ಮಾಡ್ಕೊಂಡು ಹೋಗೋಣ. ಬೇಸ್ ವೇರಿಯಂಟು 33,000 ಇದೆ, ಬಟ್ ಇದು 31,000 ಬರುತ್ತೆ. ಓಕೆ, ಇವಾಗ ಕರೆಂಟ್ ಪ್ರೈಸ್ ಎಷ್ಟಿದೆ ಅಷ್ಟೇ ತೋರಿಸ್ತಾ ಇದೆ. ಇದು ಅಷ್ಟೇ. ಓಕೆ, ನೋಡಿದ್ರಾ. ಇದಕ್ಕೆ ನಾವು ಮುಂಚೆನೆ ಪ್ರೈಸ್ ಒಂದ್ಸರಿ ಚೆಕ್ ಮಾಡಿ ತಗೋಬೇಕು ಅಂತ ಹೇಳೋದು. ನೋಡಿ, ಜೂನ್ 11ನೇ ತಾರೀಕು, 11ನೇ ತಾರೀಕು ಕಂಡ 30,000 ಇದೆ ಇದ್ರ ಪ್ರೈಸ್. ಓಕೆನಾ. ಸೇಲ್ ಶುರುವಾಗಿದ್ದು ಜೂನ್ 11ಕ್ಕೆ. ಸೇಲ್ ಶುರುವಾಗಿದ್ದು 11ನೇ ತಾರೀಕು ನೈಟು, ಇದು 11ನೇ ತಾರೀಕು 30,000 ಇದೆ. ಹಂಗೆ ನೋಡಿ 12ಗೆ 33,000 ಅಂದ್ರೆ 3,000 ಜಂಪ್ ಮಾಡಿದ್ದಾರೆ. 3,000 ಜಂಪ್ ಮಾಡಿ ನೋಡಿ, ಅದ್ರಲ್ಲೂ 41% ಡಿಸ್ಕೌಂಟು. ನೆಕ್ಸ್ಟ್ ಅದಾದ್ಮೇಲೆ ಅದ್ರ ಜೊತೆ ಇನ್ನೂ 2,000 ಬ್ಯಾಂಕ್ ಆಫರ್ ಹಾಕಿದ್ರು ಸಹ ಇದು ಬರೋದು ಎಲ್ಲಿಗೆ ಅಂತ ಅಂದ್ರೆ 31,000 ಅಷ್ಟೇನೆ. ನೀವು ಅಲ್ಲಿ ಮುಂಚೆ ಇದ್ದಿದ್ದಕ್ಕಿಂತ ಜಾಸ್ತಿನೇ ಕೊಡ್ತಾ ಇದೀರಾ. ನನ್ನನ್ನು ಕೇಳಿದ್ರೆ ಈ ಫೋನ್ ತಗೊಳ್ಳೇಬೇಡಿ ಅಂತ ಹೇಳ್ತೀನಿ. ಫ್ಲಿಪ್ಕಾರ್ಟ್ ಅಲ್ಲಂತೂ ತಗೊಂಡ್ಬಿಡಿ. ಹೊರಗಡೆ ಎಲ್ಲಾರು 30,000 ಒಳಗಡೆ ಸಿಕ್ಕಿದ್ರೆ ಆಫ್ಲೈನ್ ಸ್ಟೋರ್ಸ್ ಅಲ್ಲಿ ತಗೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಫೋನ್ ಕಡೆ ಹೋಗೋಣ. ನೆಕ್ಸ್ಟ್ ಫೋನು ವಿವೋ X200T. ಓಕೆ, 60,000. ಇದು 1256, ಇದು ಬೇಸ್ ವೇರಿಯಂಟ್. 60,000 ಇದೆ. ನೆಕ್ಸ್ಟ್ 6,000 ಬ್ಯಾಂಕ್ ಡಿಸ್ಕೌಂಟ್ ಆಫ್ ಮಾಡ ಆಫರ್ ಏನಾರು ಆಡ್ ಮಾಡ್ಕೊಂಡ್ರೆ 54 ಬರುತ್ತೆ. ಇದೆಷ್ಟಿತ್ತು ಮುಂಚೆ ಚೆಕ್ ಮಾಡಲ್ಲ ಬನ್ನಿ. ನೋಡಿ ಗೈಸ್, ಇದು 60,000 ಇದೆ. ಅದಾದ್ಮೇಲೆ ಒಂದು 500 ಕಮ್ಮಿ ಆಗಿದೆ ಅಷ್ಟೇ. ನೆಕ್ಸ್ಟ್ ಇನ್ಯಾವುದೋ ಆಫರ್ ಬಿಟ್ಟಿದ್ದಾರೆ ಅನ್ಸುತ್ತೆ, ಕಾರ್ಡ್ ಆಫರ್ ನೋಡಿ. 55,000 ಬಂದಿದೆ. ಓಕೆ, ಇವಾಗ್ಲೂ 55,000 ಅನ್ಕೊಂತೀನಿ ಇರೋದು. 55,000 ಇನ್ನು 1,000 ಕಮ್ಮಿನೇ ಮಾಡಿದ್ದಾರೆ. ಸೊ ಈ ಫೋನ್ ನ ತಗೊಳ್ಳಿ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಲಾಂಚ್ ಆದಾಗ್ಲಿಂದ ಇದು ಒಳ್ಳೆ ಬೆಸ್ಟ್ ಆಫರ್ ಅಲ್ಲಿ ಕೊಡ್ತಾ ಇದ್ದಾರೆ. ಈ ಫೋನ್ ನ ತಗೊಳ್ಳಿ. ಹಂಗೆ ನೀವು ತಗೊಳಕ್ಕಿಂತ ಮುಂಚೆ ಆಫ್ಲೈನ್ ಅಲ್ಲಿ ಒಂದ್ಸರಿ ವಿಚಾರಿಸಿ ಚೆಕ್ ಮಾಡಿ ತಗೊಳ್ಳಿ. ಅವಾಗ ಗೊತ್ತಾಗುತ್ತೆ ಪ್ರೈಸ್ ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಅಂತ. ಸುಮ್ನೆ ಹೋಗಿ ತಗೊಂಡ್ರೆ ದುಡ್ಡು ವೇಸ್ಟ್ ಮಾಡ್ಕೊಂತೀರ ಅಷ್ಟೇ. ನೆಕ್ಸ್ಟ್ ಫೋನ್ ಕಡೆ ಹೋಗೋಣ. ಸರಿ, ವಿವೋ T4 Lite, ಏನೋ ಅವಾರ್ಡ್ ವಿನ್ನರ್ ಅಂತೆ.
ಗೊತ್ತಾಯಿಲ್ವಲ್ಲ. ಗೈಸ್, ಪೇಜ್ ನಾಟ್ ಫೋನ್ ಅಂತ ಬರ್ತಾ ಇದೆ. ಬೇರೆ ಫೋನ್ ಕಡೆ ಹೋಗೋಣ. ವಿವೋ T4 5G. ಈ ಫೋನ್ ನೋಡಿ, ವಿವೋ T4 5G ಅಂತ 128GB ವೇರಿಯಂಟು. ಆಫರ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡ್ರೆ ನಿಮಗೆ 24,000 ಅಗತ್ಯನೇ ಬರುತ್ತೆ. ಓಕೆನಾ? ಇದನ್ನೇನಾದ್ರು ನಾವು ಪ್ರೈಸ್ ಚೆಕ್ ಮಾಡೋದಾದ್ರೆ ಈ ಕರೆಂಟ್ ಪ್ರೈಸ್ ಅದು 25,000. ಓಕೆ, ಇದು ನವೆಂಬರ್ ಅಂದ್ರೆ ಹೋದ ವರ್ಷದಲ್ಲಿ 21,000 ಇತ್ತು. ಈ ವರ್ಷ ಸ್ಟಾರ್ಟಿಂಗ್ ಅಲ್ಲಿ 23 ಆಯ್ತು. ಇವಾಗ ಕರೆಂಟ್ ಪ್ರೈಸ್ ರೈಸ್ ಆಗಿರೋದಲ್ಲಿ ಮಾರ್ಚು 24,000 ಇದೆ. ಅಂದ್ರೆ 5,000 ಜಾಸ್ತಿ ಮಾಡಿದ್ದಾರೆ ಇಲ್ಲಿಗೆ ಮತ್ತೆ ಇಲ್ಲಿಗೆ. ನೀವು ಬ್ಯಾಂಕ್ ಆಫರ್ ಹಾಕೊಂಡ್ರು ಅಷ್ಟೇ, ಹಾಕೊಳ್ಳಿಲ್ಲ ಅಂದ್ರೂ ಅಷ್ಟೇ. ಸೊ ಏನ್ ಮಾಡಿ ಗೊತ್ತಾ, ನೋಡಿ ಈಗ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ ಫಸ್ಟ್ ಇದ್ದಿದ್ದು 21,999. ಈಗ 1,000 ಕಮ್ಮಿ ಮಾಡಿದ್ದಾರೆ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ. ಸೊ ನನ್ ಕನ್ಸ್ದಂಗೆ ನೀವು ಬಿಗ್ ಬಿಲಿಯನ್ ಡೇಸ್ ಗಂಟೆ ವೆಯ್ಟ್ ಮಾಡೋದೇ ಒಳ್ಳೇದು. ಅಕಸ್ಮಾತ್ ಟೈಮ್ ಇಲ್ಲಾಂದ್ರೆ ಇವಾಗ್ಲೇ ತಗೋಬಹುದು. ಬಟ್ ಈ ಫೋನ್ ನಾನು ಪ್ರಿಫರ್ ಮಾಡಲ್ಲ. ಯಾಕೆ ಅಂತ ಅಂದ್ರೆ 128GB ಇಷ್ಟು ಜಾಸ್ತಿ ಇದೆ, ತಗೊಂಬೇಡಿ ಅಂತೀನಿ ಈ ಫೋನ್ ಸಹ. ನೆಕ್ಸ್ಟ್ ವಿವೋ T4R5G. ಇದು ನೋಡ್ಕೊಳ್ಳಿ, ಇದು 24,000 ಸೇಮ್ ಅಷ್ಟೇ ಇದೆ, ಎಲ್ಲ 1,000 ಕಮ್ಮಿ ಅನ್ಕೊಂತೀನಿ. ಇದನ್ನೇನಾದ್ರೂ ನೀವು ಪ್ರೈಸ್ ಚೆಕ್ ಮಾಡೋದಾದ್ರೆ 25,000 ಇದೆ. ಫಸ್ಟ್ ಲಾಂಚ್ ಆದಾಗ ಹೋದ ವರ್ಷದಲ್ಲಿ 21,500 ಇತ್ತು. ಮತ್ತೆ ರೈಸ್ ಆಯ್ತು, ಮತ್ತೆ ರೈಸ್ ಆಗಿ. ಗೈಸ್ ಇದನ್ನು ತಗೋಬೇಡಿ ಆಯ್ತಾ, ಇದನ್ನು ತಗೊಳಕ್ ಹೋಗ್ಬೇಡಿ. ಸುಮ್ನೆ ಹಳೆ ಫೋನ್ ಇಲ್ಲ, ಹೋದ ವರ್ಷ ಲಾಂಚ್ ಆಗಿರೋದಕ್ಕೆಲ್ಲ ಇವರು ಸುಮ್ನೆ ಪ್ರೈಸ್ ಹೈಕ್ ಮಾಡ್ಕೊಂಡು ಕೂತಿದ್ದಾರೆ. ಆಫ್ಲೈನ್ ಅಲ್ಲಿ ಬೇಕಾದ್ರೆ 21,000 22,000 ಒಳಗಡೆ ಸಿಕ್ಕಿದ್ರೆ ಮಾತ್ರ ತಗೊಳ್ಳಿ ಈ ಫೋನ್ ಎಲ್ಲ, ಇಲ್ಲಾಂದ್ರೆ ತಗೊಳಕ್ ಹೋಗ್ಬೇಡಿ. ನಾವು ನೆಕ್ಸ್ಟ್ ಫೋನ್ ಹೋಗೋಕಿನ್ನ ಮುಂಚೆ ವಿಡಿಯೋ ತುಂಬಾ ಲಾಂಗ್ ಆಯ್ತು ಅನ್ಕೊಂತೀನಿ. ಸೊ ಈ ವಿಡಿಯೋನ 2 ಪಾರ್ಟ್ ಆಗಿ ಡಿವೈಡ್ ಮಾಡ್ತೀನಿ. ಈ ಪಾರ್ಟ್ ಇಷ್ಟೇನೆ. ನೀವು ನೆಕ್ಸ್ಟ್ ವಿಡಿಯೋ ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋಗೆ ಏನಾದ್ರು ಜಾಸ್ತಿ ಕಮೆಂಟ್, ಜಾಸ್ತಿ ಲೈಕ್ಸ್ ಏನಾದ್ರು ಬಂದ್ರೆ ನೆಕ್ಸ್ಟ್ ಪಾರ್ಟ್ ನ ಮಾಡ್ತೀನಿ. Vivo X300 FE ಇಂದ ಮಾಡೋಣ.